ದೇವರು ಈ ಪದಾರ್ಥ ನೋಡ್ತಾ ಇದ್ರಲ್ಲ ನೀವು, ಒಂದಷ್ಟು ವರ್ಷಗಳ ಹಿಂದೆ ಈ ಪದಾರ್ಥನ ನಮ್ಮ ಇಡೀ ತೋಟದ ತುಂಬ ಎಲ್ಲ ಚೆಲ್ತಾ ಇದ್ದೆ. ಆದರೆ ಇದೇ ಪದಾರ್ಥದಿಂದ 280 ಜನ ಸತ್ತೋಗೋರೆ ಅಂತಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಈ ಪದಾರ್ಥ ಬ್ಲಾಸ್ಟ್ ಆಗಿರೋ ಜಾಗದಲ್ಲೇ ನಾವಿದ್ದೀವಿ. ಅದು 4 ಆಗಸ್ಟ್ 2020 ಸಂಜೆ 6:08. ಮದುವೆ ಹೆಣ್ಣಿನ ಫೋಟೋಶೂಟ್ ನಡೀತಾ ಇತ್ತು. ಎಲ್ರು ಎಂದಿನಂತೆ ತಮ್ಮ ಕೆಲಸದಲ್ಲಿ ನಿರತರಾಗಿದ್ರು. ಆದ್ರೆ This is a national disaster. Deadly port explosion. Now the city has been declared a disaster zone. ಕೆಜಿ 200 ರೂಪಾಯಿಗೆ ಸಿಗೋ ಈ ಅಮೋನಿಯಂ ನೈಟ್ರೇಟ್ ಬ್ಲಾಸ್ಟ್ ಆಗಿ ಇಡೀ ದೇಶದ ಕರಾಳ ದಿನ ಮಾಡ್ಬಿಡ್ತು. 280 ಜನ ತೀರ್ಕೊಂಡ್ರು, 7,000 ಜನ ತೀವ್ರವಾಗಿ ಗಾಯಗೊಂಡ್ರು, 3 ಲಕ್ಷ ಜನ ಮನೆ ಕಳ್ಕೊಂಡು ಬೀದಿಗೆ ಬಂದ್ಬಿಟ್ರು. ಆ ಭಯಂಕರವಾದಂಥ ಸ್ಫೋಟ ಆಗಿ ಇವತ್ತಿನ ದಿನಕ್ಕೆ 4 ವರ್ಷ ಆಯಿತು. ಅಮೋನಿಯಂ ನೈಟ್ರೇಟು. ಆದರೆ ಕೆಲವು ಬಿಲ್ಡಿಂಗ್ಗಳು ಅವತ್ತು ಹೆಂಗೆ ಕಾಣುತ್ತೋ ಇವತ್ತವರೆಗೂ ಹಾಗೇ ಕಾಣುತ್ತೆ. ಆದರೆ ಇನ್ನು ಕೆಲವು ಬಿಲ್ಡಿಂಗ್ಗಳು ಅವತ್ತಿಂದ ಇವತ್ತವರೆಗೂ ರಿನೋವೇಷನ್ ನಡೀತಾನೇ ಇದೆ. ಆದರೆ ಇನ್ನು ಕೆಲವು ಜನ ರಿನೋವೇಷನ್ ಮಾಡಕ್ಕಾಗ್ದಿರ ಅದೇ ಮನೇಲಿ ವಾಸವಿದ್ದಾರೆ. How do you feel about this Beirut explosion? I felt so scared, cut my ear and my nose. Teeth was broken. How do you feel about after hearing ammonium nitrate? Scared. Scared? Yes. I was shocked. It was the sound because the building. The noise of the explosion is very scary. ದೇವರು, ವೆಲ್ಕಮ್ ಟು ಲೆಬನಾನ್. ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಜಾರ್ಜಿಯಾದ ಜನಗಳಿಗೆ ಏನು ಪ್ರಾಬ್ಲಮ್ಮೇ ಇಲ್ಲ ಗುರು. ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರು ಮೂತಿನ ಯಾವಾಗ್ಲೂ ಹಿಂಗಿಟ್ಕೊಂಡಿರ್ತಾರೆ. ಆದ್ರೆ ಈ ಜನಗಳಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರು ಈ ದೇಶದ ಜನಗಳು ನಗ್ತಾ ಇರ್ತಾರೆ, ಯಾವಾಗ್ಲೂ ನಗ್ತಾ ಇರ್ತಾರೆ, ಸುಮ್ನೆ ನಗ್ತಾ ಇರ್ತಾರೆ. ನೋಡ ಎಷ್ಟು ಚಂದ ಅಲ್ಲ. A few inches later. ದಡಿ ಮಾವ, ಯಾರಿದು? ಸಾಲಿಯಾನ ಸೊಂಡೆ ಕೊಪ್ಪ. ದೇವರು, ನಾವೀಗ ಲೆಬನಾನ್ ನ ಟ್ರಿಪೋಲಿ ಸಿಟಿಯ ಓಲ್ಡ್ ಸೂಕಲ್ಲಿದ್ದೀವಿ. ಈ ಓಲ್ಡ್ ಸೂಕಲ್ಲಿ ಲೆಬನಾನ್ ಜನಗಳ ಆ ಅಥೆಂಟಿಕ್ ಮಾರ್ಕೆಟ್ ನ ನಾವಿಲ್ಲಿ ನೋಡ್ಬೋದು. ದೇವರು, ಲೆಬನಾನ್ ನ ಫೇಮಸ್ ಬ್ರೆಡ್ ಟೇಸ್ಟ್ ಮಾಡೇ ಬಿಡೋಣ. ಬ್ರೆಡ್ ಮೇಲೆ ಬಿಳಿ ಎಳ್ಬೇರೆ ಹಾಕವ್ರೆ. ಅದ್ಭುತವಾಗಿದೆ. ಈ ಫೇಮಸ್ ಬ್ರೆಡ್ ಸಿಕ್ಕಾಪಟ್ಟೆ ಅಚ್ಚುಕಟ್ಟಾಗಿ ಸಖತ್ತಾಗಿ ಮಾಡ್ತಾರೆ. ಮತ್ತೆ ಒಂದು ದಿನಕ್ಕೆ 1000 ಬ್ರೆಡ್ಗಳು ಇಲ್ಲಿ ಮಾರಾಟವಾಗ್ತವೆ. ಆ 1000 ಬ್ರೆಡ್ಗಳು ಮಾಡೋ ಅಂತ ಜಾಗ ಇಲ್ಲಿದೆ. ಪ್ರತಿನಿತ್ಯ 1000 ಬ್ರೆಡ್ಗಳನ್ನ ಮಾಡಬೇಕಲ್ಲ, ಕೈಯಲ್ಲಿ ತೀಡಕ್ ಆಗಲ್ಲ. ಅದಕ್ಕೆ ಮಿಷಿನ್ ಇಟ್ಕೊಂಡ್ಬಿಟ್ಟವ್ರು. ಇಲ್ಲಿ ತೀಡಿರೋ ಅಂತ ಬ್ರೆಡ್ಗಳೆಲ್ಲ ಒಳಗಡೆ ಹೋಯ್ತಾವೆ. ಟ್ರೆಡಿಷನಲ್ ಒಲೆಯಲ್ಲಿ ಬೆಂಕಿ ಉರಿತಾ ಇದೆ. ಬ್ರೆಡ್ ಹಂಗೆ ಬೆಂದು ಉಪ್ತಾವೆ. ಬಿಸಿ ಪೂರಿ ಅಂತ ಬ್ರೆಡ್. ಆಹಾ, ಜಾರ್ಜಿಯಾ, ಲೆಬನಾನ್, ಜಾರ್ಜಿಯಾ.
ದೇವರು ಲೆಬಿನಾನ್ನ ಸಾವ್ಕರ್ ಏರಿಯಾದಲ್ಲಿ ಇದೀವಿ ನಾವು ಈಗ. ಕರೆಕ್ಟಾಗಿ ಇವತ್ತಿಂದ 2 ವರ್ಷದ ಹಿಂದೆ ನಾನು ಥೈಲ್ಯಾಂಡ್ಗೆ ಹೋಗಿದ್ದೆ. ಅವಾಗ ನನಗೆ ಖರ್ಚಾದಂಥ ಹಣ 65,000 ರೂಪಾಯಿ. ಈಗ ಅದೇ 65,000 ರೂಪಾಯಿ ಅದೇ ಟೂರ್ ಕಂಪ್ನಿ ಮತ್ತೆ ಥೈಲ್ಯಾಂಡ್ ಗ್ರೂಪ್ ಟ್ರಿಪ್ ಕರ್ಕೊಂಡು ಹೋಯ್ತವ್ರೆ. ಫ್ಯಾಮಿಲಿ ಆಗಿದ್ರೆ ನೀವು ಸಹ ಆರಾಮಾಗಿ ಥೈಲ್ಯಾಂಡ್ಗೆ ಹೋಗ್ಬಿಟ್ಟು ಬರ್ಬೋದು, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. 65,000 ರೂಪಾಯಿಗೆ ನಿಮಗೆ ಥೈಲ್ಯಾಂಡ್ಗೆ ಹೋಗ್ಬಿಟ್ಟು ಬರೋಕ್ಕೆ ಫ್ಲೈಟ್ ಟಿಕೆಟು, ವೀಸಾ ಖರ್ಚು ಉಳಿತು ನಿಮಗೆ, ಯಾಕಂದರೆ ವೀಸಾ ಫ್ರೀ. ಉತ್ತಮವಾದಂಥ ಅಷ್ಟೇ. ಥೈಲ್ಯಾಂಡಲ್ಲಿ ಎಷ್ಟು ದಿವಸ ಇರ್ತೀರೋ ಅಷ್ಟು ದಿವಸ ನಿಮಗೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, AC ಟ್ರಾನ್ಸ್ಪೋರ್ಟೇಷನ್ನು, ಟೂರ್ ಮ್ಯಾನೇಜರು, ಟೂರ್ ಗೈಡು. ನೀವು ಥೈಲ್ಯಾಂಡ್ಗೆ ಹೋದಾಗ ಫೋಸ್ ಕೊಡ್ತಾ ಇರಿ, ಫೋಟೋ ತೆಗಿತಾ ಇರ್ತಾರೆ, ಫೋಸ್ ಕೊಡ್ತಾ ಇರಿ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ಕೊಡ್ತಾ ಇರ್ತಾರೆ ಪ್ರೊಫೆಷ್ನಲ್ಸು. ಅದಕ್ಕೇನು ಎಕ್ಸ್ಟ್ರಾ ಕಾಸಿರಲ್ಲ, ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ. ನೀವು ಸಹ ಥೈಲ್ಯಾಂಡ್ನ ಗ್ರೂಪ್ ಟ್ರಿಪ್ಪಿಗೆ ಹೋಗಬೇಕು ಅಂತಂದರೆ ಗೋಪ್ರವಾಸದ ಈ ನಂಬರ್ಗೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ. ದೇವರು ಇಡೀ ಪ್ರಪಂಚದಲ್ಲೇ ನಮ್ಮ ಭಾರತದಲ್ಲಿರುವಂಥ ಆಹಾರದ ವೆರೈಟಿಗಳು ಇನ್ನು ಯಾವ ದೇಶದಲ್ಲೂ ಇಲ್ಲ. ಫುಡ್ಡಲ್ಲಿ ಇಂಡಿಯಾ ನಂಬರ್ 1. ಸೆಕೆಂಡು ಈ ಲೆಬಿನಾನ್ ಅಂತ ಹೇಳ್ಬೋದು, ಯಾಕಂದರೆ ಲೆಬಿನಾನಲ್ಲಿ ಇರೋವಂಥ ಆಹಾರ ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ನಾಲ್ಗೆಗೆ ತರತರವಾದಂಥ ರುಚಿಕರವಾದಂಥ ತಿಂಡಿ ತಿನಿಸು ಈ ದೇಶದಲ್ಲೂ ಸಿಗುತ್ತೆ. ಈ ಫೇಮಸ್ ಲೆಬಿನಾನ್ ಕುಸ್ಕುಸ್ನ ಟೇಸ್ಟ್ ಮಾಡೋಣ. ಹೊಟ್ಟೆ ತುಂಬಾ ಪೋಣಿಸ್ಬಿಡ್ಬೇಕು ಚೆನ್ನಾಗಿ. ಶಿವಾಯ ನಮಃ. A few inches later. ಇದು ನೋಡೋಕ್ಕೆ ಬರ್ಗರ್ ಥರ ಕಾಣಿಸ್ತಾ ಇದೆ, ಆದರೆ ಇದು ಬರ್ಗರ್ ಅಲ್ಲ, ಭಸ್ಮ. ಸ್ವಾಹ. ಜುರ್ಸಿತ್ ಸ್ವಾಹ. ಆಮೇಲೆ ಲಾಸ್ಟಲ್ಲಿ ಮೋಸ್ಟ್ ಫೇಮಸ್ ಕುನಾಫಾ ಸ್ವಾಹ. ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಆದರೆ ದೇವರು ನೀವಿಲ್ಲಿ ನೋಡ್ತಾ ಇದ್ದೀರಾ ಲೆಬಿನಾನ್ನ 2,000 ಕರೆನ್ಸಿ. 2021ರಲ್ಲಿ ಈ ನೋಟಿನ ಬೆಲೆ $1 ಆಗಿತ್ತು. ಆದರೆ ಈಗ ಈ ಟಿಶ್ಯೂ ಪೇಪರ್ಗಿರೋ ಬೆಲೆನೂ ಇದಕ್ಕಿಲ್ಲ. Lebanon is in the grip of a massive economic crisis. Lebanon's deepening economic crisis. Lebanese lira has lost about 97% of its value. Half the population living below the poverty line. ದೇವರು ಇನ್ಫ್ಲೇಷನ್ ಆಗೋದು ಎಲ್ಲ ದೇಶದಲ್ಲೂ ಕಾಮನ್ನು. ನಮ್ಮ ದೇಶದಲ್ಲಿ ಪ್ರತಿ ವರ್ಷ 6-7% ಆಗುತ್ತೆ. ಆದರೆ ಈ ದೇಶದಲ್ಲಿ 222% ರೆಕಾರ್ಡ್ ಬ್ರೇಕಿಂಗ್ ಇನ್ಫ್ಲೇಷನ್ ಆಗ್ತಾ ಪ್ರತಿದಿನ ಈ ದೇಶದ ನೋಟಿಗೆ ಬೆಲೆನೇ ಇಲ್ಲ. ಅದಕ್ಕೆ ಈ ದೇಶದಲ್ಲಿರೋವಂಥ ಜನಗಳು ಡಾಲರ್ನ ಮೊರೆ ಹೋಗ್ತಾವ್ರೆ. ಈ ದೇಶದ ಜನಸಂಖ್ಯೆ 55 ಲಕ್ಷ ಜನ. ತುಂಬಾ ಪುಟ್ಟು ದೇಶ ಇದು. ಇದರಲ್ಲಿ ಆಲ್ರೆಡಿ ಲಕ್ಷಾಂತರ ಜನ ದೇಶದಿಂದ ಆಚೆ ಓಡೋಗ್ಬಿಟ್ಟವ್ರೆ, ದೇಶ ಬಿಟ್ಟು ತೊರೆದ್ಬಿಟ್ಟವ್ರೆ ಪರ್ಮನೆಂಟಾಗಿ. ಇನ್ನು ಉಳಿದಂಥ ಜನ ದೇಶದಿಂದ ಆಚೆ ಹೋಗೋಕ್ಕೂ ಆಗ್ದಿರಾ, ದೇಶದಲ್ಲಿ ಇರೋಕ್ಕೂ ಆಗ್ದಿರಾ ನರಳಿ ನರಳಿ ನರಳಿ. ಇದಕ್ಕೆಲ್ಲ ಏನು ಕಾರಣ ಇರ್ಬೋದು, ಬನ್ನಿ ನೋಡೋಣ. ದೇವರು ಲೆಬಿನಾನ್ನಲ್ಲಿ 60% ಮುಸ್ಲಿಮು, 30% ಕ್ರಿಶ್ಚಿಯನ್ನು. ನಿಮಗೆ ಗೊತ್ತಿರೋ ಹಾಗೆ ಮುಸ್ಲಿಮಲ್ಲಿ 2 ಪಂಗಡ, ಶಿಯಾ ಮತ್ತು ಸುನ್ನಿ. ಟೋಟಲ್ ಆಗಿ ಶಿಯಾ 30%, ಸುನ್ನಿ 30%, ಕ್ರಿಶ್ಚಿಯನ್ನು 30%. 3 ಬಣಗಳು ಈಕ್ವಲ್ ಜನಸಂಖ್ಯೆ, ಈಕ್ವಲ್ ಪವರ್ ಇರೋದ್ರಿಂದ ಅಧಿಕಾರಕ್ಕೆ ಕಿತ್ತಾಡ್ತಾರೆ. ಯಪ್ಪ ದೇವರು ಯಾವುದೇ ದೇಶ ಆಗಿರಲಿ, ರಾಜಕೀಯಕ್ಕೆ ಏನಾದರೂ ಧರ್ಮನೋ ಜಾತಿನೋ ಸೇರಿಬಿಟ್ರೆ ದೇಶ ಯಮಲೋಕ ಆಗ್ಬಿಡ್ತದೆ. ಯಾರು ನೆಮ್ಮದಿಯಾಗಿರೋಕ್ಕಾಗಲ್ಲ. ಇದಕ್ಕೆ ಸಣ್ಣ ಎಕ್ಸಾಂಪಲ್ಲು ಅಲ್ಲಿ ನೋಡಿ. ಇದ್ರ ಜೊತೆ ಅಫ್ಘಾನಿಸ್ತಾನದಲ್ಲಿ ಎಕ್ಸ್ಟ್ರೀಮಿಸ್ಟ್ ತಾಲಿಬಾನ್ಗಳು ಹೇಗೋ, ಈ ದೇಶದಲ್ಲಿ ಹಿಜ್ಬುಲ್ಲಾಗಳು ಹಾಗೆ. ದೇಶದ ಸುಮಾರು ಜಾಗಗಳನ್ನ ಆಲ್ರೆಡಿ ಅವ್ರ ಕಂಟ್ರೋಲಿಗೆ ತಗೊಂಡ್ಬಿಟ್ಟವ್ರೆ. ಯಪ್ಪ ಇವೆಲ್ಲ ನೋಡ್ತಾ ಇದ್ರೆ ನಾವು ನಮ್ಮ ದೇಶದಲ್ಲಿ ಹುಟ್ಟಕ್ಕೆ 100 ಜನ್ಮಗಳ ಪುಣ್ಯ ಮಾಡಿದ್ದೀವಿ ಅನ್ಸುತ್ತೋ ಒಂದೊಂದ್ಸಲ.
ದೇವರು, ನಾವೀಗ ಒಂದಾನೊಂದು ಕಾಲದಲ್ಲಿ ಎಲ್ಲರ ತಾತ ಅಜ್ಜಿ ಓಡಾಡ್ತಾ ಇದ್ದಂಥ ಟ್ರೈನ್ ಹತ್ರ ಬಂದ್ಬಿಟ್ಟಿದ್ದೀವಿ. ಇದು ಸ್ಟೀಮ್ ಇಂಜಿನ್ನು, ಇವತ್ತಿಗೆ ಓಡಲ್ಲ, ರಿಟೈರ್ಮೆಂಟ್ ತೊಗೊಂಡ್ಬಿಟ್ಟಿದೆ. ಆದರೂ ನಮ್ಗೆ ಈ ಹಳೆ ರೈಲ್ಗಳನ್ನ ನೋಡೋ ಅಂಥ ಭಾಗ್ಯ ಈ ದೇಶದಲ್ಲಿ ಸಿಗ್ತಾ ಇದೆ. ನೋಡ್ಕೊಂಬಿಡಿ. ಈ ರೈಲ್ಗಳ ವೀಲ್ ಅಂತೂ ಏನು ಈ ಪಾರ್ಟಿ ಇದೆ. ಅಕಸ್ಮಾತ್ ರೈಲ್ ಎಲ್ಲಾದ್ರೂ ಸಿಗಾಕೊಂಡ್ಬಿಟ್ರೆ ಇಲ್ಲಿ ಕೈ ಹಾಕಿ ಇದನ್ನ ಗಟ್ಟಿಯಾಗಿ ತಿರುಗಿಸಿ ಮುಂದೆ ತಳ್ತಾ ಇದ್ರೇನೋ, ಅದಕ್ಕೆ ಈ ಹ್ಯಾಂಡ್ಲನ್ ಇಲ್ಲಿ ಹಾಕಿರ್ಬೇಕು. ದೇವರು, 100 ವರ್ಷದ ಹಿಂದೆ ಈಗಿನ ಥರ ಕರೆಂಟು ರೈಲು ಇರಲಿಲ್ಲ. ಆವಾಗ ಇಲ್ಲೆಲ್ಲ ಕಲ್ಲಿದ್ಲು ಹಾಕ್ಬಿಟ್ಟು ಒಬ್ಬ ಮನುಷ್ಯ ಇಲ್ಲಿಂದ ಕಲ್ಲಿದ್ಲು ತೆಗೆದು 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 ಈ ಒಲೆ ಒಳಗಡೆ ಹಾಕ್ತಾ ಇದ್ರು. ಆವಾಗ ಈ ಒಲೆಯಲ್ಲಿ ಬೆಂಕಿ ಧಗ 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 ಅಂತ ಉರಿಯೋದು. ಆ ಬೆಂಕಿ ಉರಿದು ಹೀಟ್ ಜನರೇಟ್ ಆಗಿ ಆ ಹೀಟಿಂದ ಸ್ಟೀಮ್ ಆಗಿ ಸ್ಟೀಮಿಂದ ಈ ರೈಲ್ ಹೋಗ್ತಾನೇ ಇತ್ತು. ದೇವರು, ನಾವು ಟ್ರಿಪೋಲಿ ಸಿಟಿಯಿಂದ ಹಂಗೆ ಬಂದು ಡೈನೋಸಾರಸ್ ಕಾಲದಲ್ಲಿ ಸೃಷ್ಟಿಯಾಗಿರುವಂತ ಈ ಗುಹೆ ಒಳಗಡೆ ಹೋಯ್ತಾ ಇದ್ದೀವಿ. ನೀವೀಗ ನೋಡ್ತಾ ಇದ್ದೀರಾ 165 ಮಿಲಿಯನ್ ವರ್ಷಗಳ ಹಿಂದಿನ ಲೈಮ್ ಸ್ಟೋನ್ ನ. ಅಲ್ಲೋಡ್ರಿ, ಮೂತ್ರ ಬಿದ್ದಂಗೆ ನೀರು ಇಷ್ಟಿಷ್ಟೇ ಬೀಳ್ತೈತೆ. ನೀರು ಇಷ್ಟಿಷ್ಟೇ ಬೀಳ್ತಾ ಇದ್ರು ಮಿಲಿಯನ್ ವರ್ಷಗಳಿಂದ ಒಂದೇ ಜಾಗದಲ್ಲಿ ಬಿದ್ದಂಗೆ ಬೀಳ್ತಾ ಇದೆ. ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಅಂದ್ರೆ, ನಮ್ ಗುರಿ ಕಡೆ ದಿನನಿತ್ಯ ಒಂದೊಂದು ಹೆಜ್ಜೆ ಆಗ್ತಾ ಇದ್ರೆ ಪುಟ್ಟ ಹೆಜ್ಜೆ ಒಂದು ದಿನಕ್ಕೆ ರಿಸಲ್ಟ್ ಬರುತ್ತೆ. ನೀವು ನಂಬಕ್ಕೆ ಆಗಲ್ಲ. ಜೀವನದಲ್ಲಿ ಎಷ್ಟೆಷ್ಟೋ ವಾಟರ್ ಫಾಲ್ಸ್ ನೋಡಿದ್ದೀವಿ ನಾನು ನೀವು. ಆದರೆ ಈ ವಾಟರ್ ಫಾಲ್ಸ್ ಅಂತೂ ಹಂಗೆ ಭಯ ಓಡಿಸುತ್ತೆ ನೋಡ್ತಿದ್ದಂಗೆ. ಓಹೋ, ತುದಿಲೋಗಿ ಸೆಲ್ಫಿ ತಗೋತವ್ರೆ. ಇಲ್ಲಿಂದ ಬಿದ್ದರೆ ಏನೂ ಸಿಗಲ್ಲ. ವಾಟರ್ ಫಾಲ್ಸ್ ಇಂದ ಹಂಗೆ ಬಂದು ಗುಹೆ ಒಳಗಡೆ ಇರೋ ಅಂತ ಸ್ವರ್ಗ ನೋಡಕ್ ಹೋಯ್ತಾ ಇದೀವಿ. ದೇವರು, ಸ್ವಾಗತ 9 ಕಿಲೋಮೀಟರ್ ಇರೋ ಗುಹೆಗೆ. ಪ್ರಕೃತಿ ವಿಸ್ಮಯ ನೋಡ್ರಿ, ಒಳ್ಳೆ ಮಶ್ರೂಮ್ ಕಂಡಂಗ್ ಕಾಣ್ತಾ ಇತ್ತಿದು. ಗುಹೆ ಒಳಗಡೆ ಅಂಡರ್ ಗ್ರೌಂಡ್ ರಿವರ್ ಐತೆ. ದೇವರು, ನೀವು ಆ ಒಂದೊಂದು ಕಲ್ಲಿನ ಎಳೆ ನೋಡ್ತಾ ಇದ್ದೀರಲ್ಲ, ಒಂದು ಚಿಕ್ಕ ಎಳೆ ಫಾರ್ಮೇಷನ್ ಆಗೋಕ್ಕೆ ಮಿಲಿಯನ್ಸ್ ವರ್ಷಗಳಾಗಿರುತ್ತೆ. ಯಾಕಂದರೆ ಒಂದೊಂದೇ ಹನಿ ಬಿದ್ದು ಕಲೆಕ್ಟ್ ಆಗಿ ಆ ಹನಿ ಒಳಗಡೆ ಇರುವಂಥ ಧೂಳಿನ ಕಣ ಒಂದ್ರ ಮೇಲೆ ಲೇಯರ್ ಆಗಿ ಈ ಪಾಟಿ ಸ್ವರ್ಗ ನೋಡ್ತಾ ಇದ್ದೀರಾ ನೀವೀಗ. ಮತ್ತೆ ನಾವಿರೋ ಈ ಗುಹೆ ತುಂಬಾನೇ ಡೀಪು. ಗುಹೆ ಒಳಗಡೆ ಗುಹೆ ಗುರು ಇದು. ನೀವು ನೋಡ್ತಾ ಇರೋಂಥ ಜಾಗ ಮಿಲಿಯನ್ ವರ್ಷಗಳಿಂದ ಆಗಿ ಈ ಥರ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಗುರು, ನಂಗಂತೂ ಯಾವುದೋ ಬೇರೆ ಪ್ಲಾನೆಟ್ಗೆ, ಬೇರೆ ಪ್ರಪಂಚಕ್ಕೆ ಬಂದ್ಬಿಟ್ಟಂಗೆ ಅನಿಸ್ತಾ ಇದೆ. ಓ ಮೈ ಗಾಡ್, ನಾನು ಯಾವುದೋ ಸ್ವರ್ಗಲೋಕಕ್ಕೆ ಬಂದ್ಬಿಟ್ಟಿದ್ದಂಗೆ ಐತೆ. ಭೂಮಿ ಮೇಲಿರೋ ಸ್ವರ್ಗ, 8th ವಂಡರ್ ಆಫ್ ದ ವರ್ಲ್ಡು. ಇದೆಲ್ಲ ಲಕ್ಷಾಂತರ ವರ್ಷಗಳಿಂದ ತಯಾರಾದಂಥ ನಿಧಿನ್ ನೋಡ್ತಾ ಇದ್ದೀರಾ ನೀವೀಗ. ಜಗತ್ತಲ್ಲಿ ಈ ಥರ ಒಂದು ಜಾಗನೂ ಇರುತ್ತಾ ಅಂತ ಇವತ್ತೇ ನನಗೆ ಗೊತ್ತಾಗಿತ್ತು.
ಆ ಗುಹೆಯಿಂದ ಹಂಗೆ ಬಂದು 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 ರೋಮನ್ರು ಬೆಳೀತಾ ಇದ್ದಂಥ ದ್ರಾಕ್ಷಿ ತೋಟಕ್ಕೆ ಬಂದ್ಬಿಟ್ಟಿದ್ದೀವಿ ನಾವೀಗ. ವಾಹ, ಅದ್ಭುತ ಅದ್ಭುತ ದ್ರಾಕ್ಷಿ ತೋಟ ಅಂತೂ. ದ್ರಾಕ್ಷಿ ಇನ್ನು ಪೀಚಾಗಿದೆ, ಇನ್ನು ಬೆಳಿಬೇಕು, ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ. ದೇವರು 1983ಯಲ್ಲಿ ರೋಮನ್ಸು ಆಕ್ಸಿಡೆಂಟಾಗಿ ಕಂಡುಹಿಡ್ದಿರೋ ಅಂತ ಈ ಕೇವು 2000 ವರ್ಷಗಳ ಹಳೆಯ ಕೇವ್ನ ನೋಡ್ತಾ ಇದ್ದೀರಾ ನೀವೀಗ. ದೇವರು ನೀವು ನೋಡ್ತಾ ಇದ್ದೀರಲ್ಲ, ಈ ವೈನ್ ಬ್ಯಾರೆಲ್ಸು ಇದು ಫ್ರಾನ್ಸಿಂದ ತಗೊಂಬಂದಿಲ್ಲಿ ಇಟ್ಟಿದ್ದಾರೆ. ಈ ಎಲ್ಲ ಬ್ಯಾರೆಲ್ಸ್ಗಳಲ್ಲಿ ಆ ದ್ರಾಕ್ಷಿಯಿಂದ ಬಂದಿರೋಂಥ ಜ್ಯೂಸ್ನ ಇದ್ರೊಳಗಡೆ ಇಡ್ತಾರೆ. 2 ವರ್ಷದವರೆಗೂ ಇಲ್ಲೇ ಇರುತ್ತೆ. ಇದಾದ್ಮೇಲೆ ಬಾಟ್ಲಿಗೆ ತುಂಬಿ 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 ಮಾರ್ತಾರೆ. ಗುರು, ನಾವು ಬಂದಿರೋಂಥ ಕೇವು ಒಳ್ಳೆ ಬುಲೆಯ ಇದ್ದಂಗಿದೆ. 2 ಕಿಲೋಮೀಟ್ರ್ ಮೇಜು. ಇಲ್ಲಿ ಒಳಗಡೆ ನುಗ್ಬಿಟ್ರೆ ಯಾವುದು ಸ್ಟಾರ್ಟಿಂಗು ಯಾವುದು ಎಂಡಿಂಗು ಏನೂ ಗೊತ್ತಾಗಲ್ಲ. ಲೆಬಿನಾನಲ್ಲಿ ಆಚೆ ಬಿಸಿಲಿರಲಿ, ಮಳೆ ಇರಲಿ, ಸುಡೋವಂಥ ಬಿಸಿಲಿರಲಿ, ಹೆಂಗಾದರೂ ಇರಲಿ ವೆದರು, ಈ ಕೇವ್ ಒಳಗಡೆ 12 ಡಿಗ್ರಿ ವರ್ಷ ಪೂರ್ತಿ ಹಾಗೆ ಇರುತ್ತೆ. ಆವಾಗ ವೈನು ಇಲ್ಲಿ ಕುತ್ಕೊಂಡು ಕೊಳ್ತು ಫೈನು ವೈನ್ ಆಗ್ಬಿಡ್ತದೆ. ದೇವರು, ನೀವು ನೋಡ್ತಾ ಇದ್ದೀರಾ ರೋಮನ್ ಕಾಲದಲ್ಲಿ ರೋಮನ್ರುಗಳು ವೈನ್ ಮಾಡ್ತಾ ಇದ್ದಂಥ ಯಂತ್ರಗಳನ್ನ. ವೈನು ಸಾರಾಯೋ ಅಥವಾ ನಾರ್ಮಲ್ ಜ್ಯೂಸೋ ಗೊತ್ತಿಲ್ಲ ನನಗೆ, ಆದರೂ ವೈನು ಫ್ರೀ ಟೇಸ್ಟಿಂಗ್ ಮಾಡೋಕ್ಕೆ ಕೊಡ್ತಾವ್ರೆ. ಬನ್ನಿ ಕುಡ್ದೇ ಬಿಡೋಣ. It's very fresh, it's very fruity. You can smell like peach and melon in it. 9 ತಿಂಗಳು ಕೊಳಿಸ್ತಾರೆ ಅಂತೆ ಈ ವೈನ್ನ. ಕೊಳಿಸಿ ಕೊನೆಗೆ ಕುಡಿಸ್ತಾರೆ. ವೈನ್ ಕುಡಿಯೋಕ್ಕಿಂತ ಮುಂಚೆ ಫಸ್ಟ್ ಹಿಂಗೆ ಅಲ್ಲಾಡಿಸ್ಬೇಕಂತೆ, ಆಮೇಲೆ ಮೂಸ್ಬೇಕಂತೆ, ಆಮೇಲೆ ಕುಡಿಬೇಕಂತೆ. ನಾಟ್ ಬ್ಯಾಡ್. ಇದು ಬೆಟ್ಟದ ಮೇಲೆ ಬೆಳೆಯುವಂಥ ಹುಳಿ ದ್ರಾಕ್ಷಿಯ ವೈನ್ ಅಂತ ಇದು. ಇದನ್ನು ಟೇಸ್ಟ್ ಮಾಡೋಣ. ಹುಳಿ ವಾಸನೆ ಹೊಡಿತಾ ಇದೆ. ಅಷ್ಟೇನು ಹುಳಿ ಇಲ್ಲ. ಇವ್ರು ದೊಡ್ಡ ಬಾಟ್ಲು ಹಿಡ್ಕೊಂಬರೋಕೆ ಪೂರ್ತಿ ಹಾಕ್ಬಿಡ್ತಾರೆ ನಾನು ಅನ್ಕೊಬೇಕು. ಆದರೆ ತುದೀಲ್ ಹಾಕ್ತೀವಿ ಸ್ವಲ್ಪ. ಇನ್ನು ಅದು ಎಷ್ಟು ಸಲ ವೈನ್ ಹಾಕ್ತಾರೋ ಗುರು ಗ್ಲಾಸ್ಗೆ. ಈ ವೈನ್ ಕುಡಿಯೋರೆಲ್ಲ ಸಾವುಕಾರರು. ವೈನ್ ಕುಡಿಯೋ ಆಟನೇ ಒಂಥರ ವಿಚಿತ್ರವಾಗಿ ಕುಡಿತಾರೆ ಇವರಂತೂ. 35 ವರ್ಷ ಕೊಳಸವ್ರಂತೆ ಇದನ್ನು. ಒಂದಾನೊಂದು ಕಾಲದಲ್ಲಿ ಬಟ್ಟೆಲ್ ಮುಚ್ಕೊಳ್ಳೋ ಬದಲು ಎಲೆಯಲ್ಲಿ ಮುಚ್ಕೋತಾ ಇದ್ವಲ್ಲ, ಅಂದರೆ ಅಂಥ ಕಾಲದಲ್ಲಿ, ಅಂದರೆ ಇವತ್ತಿಂದ 10,000 ವರ್ಷಗಳ ಹಿಂದೆ ಆ ಟೈಮಲ್ಲಿ ಕಟ್ಟಿರೋ ಅಂತ ಈ ಬೃಹತ್ತಾದ ಮಾನ್ಯುಮೆಂಟ್ನ ನೋಡ್ತಾ ಇದ್ದೀರಾ ನೀವೀಗ. ನಮ್ಮ ದೇಶ ಭಾರತ ಮತ್ತು ಈ ಲೆಬಿನಾನಲ್ಲಿ ಇರೋವಂಥ ರೋಮನ್ರು ಕಟ್ಟಿರೋ ಅಂಥ ಮಾನ್ಯುಮೆಂಟ್ಗೂ ಒಂಥರ ಅಜಗಜಾಂತರ ನಂಟು. ಏನಪ್ಪ ಆ ನಂಟು? ಬನ್ನಿ ರೋಮನ್ರು ಕಟ್ಟಿರೋ ಅಂಥ ಈ ಟೆಂಪಲ್ಗೆ. ಆ ಕೊಳೆತ ದ್ರಾಕ್ಷಿಯ ರಸ ಕುಡಿದ್ಬಿಟ್ಟು ತಲೆ ಎಲ್ಲ ಗಿರ ಅಂತ ತಿರುಗ್ತಾ ಐತೆ. ಇರ್ಲಿ, ಪರವಾಗಿಲ್ಲ. ದೇವರು, ನೀವು ನೋಡ್ತಾ ಇದ್ದೀರಾ ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟು. 10,000 ವರ್ಷಗಳ ಹಿಂದೆ ಇದನ್ನ ಯಾರು ಕಟ್ಟಿದ್ರು ಅಂತ ಎಕ್ಸಾಕ್ಟ್ ಆಗಿ ಪ್ರೂಫ್ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಆದರೆ ನಮಗೆ ಇಲ್ಲಿ ಕಾಣಸಿಗುವಂಥ ಈ ಪ್ರೂಫ್ಗಳ ಪ್ರಕಾರ ಒಂದಷ್ಟು ಥಿಯರಿಗಳಿವೆ. ಆ ಥಿಯರಿಗಳ ಪ್ರಕಾರ ಇದನ್ನ ರೋಮನ್ಸರು ಕಟ್ಟಿದ್ರು. ಆದ್ರೆ ಇದಕ್ಕೆ ಭಾರತದ ನಂಟು ಹೆಂಗೆ ಅಂತ ನೀವು ಕೇಳ್ಬೋದು. ರೋಮನ್ರು ಕಟ್ಟಿದ್ರು ಸಹ ಆ ಶಿಲ್ಪ ಕಲಾಕಾರಿಗಳು ಅವರು ಸ್ಲೇವ್ ಆಗಿ ಉಪಯೋಗಿಸ್ಕೊಂಡಿದ್ರಲ್ಲ, ಅವರೆಲ್ಲ ಭಾರತದ ಮೂಲದವರು ಅಂತ ತಿಳಿದು ಬರುತ್ತೆ. ಅದಕ್ಕೆ ಪ್ರೂಫ್ ಏನಪ್ಪ ಅಂತ ಕೇಳಿದ್ರೆ ಅಲ್ಲಿ ನೋಡಿ. ಈ ಡಿಸೈನ್ಸ್ನೆಲ್ಲ ನೋಡ್ತಾ ಇದ್ರೆ ಇದರಲ್ಲಿ ಭಾರತೀಯರ ಕೈಚಳಕ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಗೊತ್ತಿಲ್ಲ. ಆದರೆ ಇದೆಲ್ಲದಕ್ಕಿಂತ ಅತಿ ದೊಡ್ಡ ಪ್ರೂಫು ಇಲ್ಲಿ ನೋಡಿ.
ಕಮಲದ ಹೂವು ಕಲ್ಲದ ಮೇಲೆ ಇರೋದು ಸಿಕ್ಕಾಪಟ್ಟೆ ಆಶ್ಚರ್ಯ ಹುಟ್ಟಿಸುತ್ತೆ. ಯಾಕಂದರೆ ನಾವಿರೋದು ಮಿಡಲ್ ಈಸ್ಟು, ಬರಡು ಭೂಮಿ. ಈ ಬರಡು ಭೂಮಿಲಿ ಅರಬ್ರು ತಮ್ಮ ಕನಸಲ್ಲೂ ಸಹ ಕಮಲದ ಹೂವನ್ನ ನೋಡೋಕ್ಕಾಗೋದೇ ಇಲ್ಲ. ಮಿಡಲ್ ಈಸ್ಟಲ್ಲಿ ಕಮಲದ ಹೂವು ಎಲ್ಲಿ ಬರಬೇಕು ಅಲ್ವಾ? ಭಾರತೀಯ ಶಿಲ್ಪಕಲಾ ಕಾರ್ಯಗಳು ತಮ್ಮ ಪ್ರಾರಂಭಿಕ ಹಂತದಲ್ಲಿ ಶಿಲ್ಪಕಲೆನ ಕಲ್ತ್ಕೊಳ್ಳೋವಾಗ ಕಮಲದ ಹೂವು ಕೆತ್ತನೆಯಿಂದನೇ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಇದು ಈಸಿ. ದೇವರು ಇಡೀ ಪ್ರಪಂಚದ ಮೊಟ್ಟ ಮೊದಲ ನೈಟ್ ಕ್ಲಬ್ ಯಾವುದು ಅಂತ ನೀವು ಕೇಳಿದ್ರೆ ಅದು ಇದೇ. ದೇವರು ರೋಮನ್ರ ಕಾಲದಲ್ಲಿ ಲೇಡೀಸು ಅಲ್ಲಿ ಡ್ಯಾನ್ಸ್ ಆಡ್ತಾಯಿದ್ರು. ಇಲ್ಲೆಲ್ಲ ಗೆಸ್ಟ್ಗಳು ಕೂತ್ಕೊಂಡು ಆ ಕೊಳತಂಥ ದ್ರಾಕ್ಷಿ ರಸನ ಕುಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ನೀವು ಅವಾಗ್ಲಿಂದ ಇಲ್ಲಿವರೆಗೂ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಟೆಂಪಲ್ಲು ಗುರು. ರೋಮನ್ನರ ಆರಾಧ್ಯ ದೈವ ಸೂರ್ಯ ದೇವನನ್ನು ಪೂಜೆ ಮಾಡೋಕ್ಕೆ ಈ ದೇವಸ್ಥಾನ ಎಲ್ಲ ಕಟ್ಟಿದ್ರು. ಇದು ದೇವಸ್ಥಾನನೇ, ಯಾಕಂದರೆ ನಾವು ಇನ್ನು ಟೆಂಪಲ್ ಕಾಂಪ್ಲೆಕ್ಸ್ ಒಳಗಡೆನೇ ಇದ್ದೀವಿ. ನಮ್ಮ ಕಡೆ ಎಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮಡಿ ಮೈಲಿಗೆ ಎಲ್ಲ ನೋಡ್ತಾರೆ. ಆದರೆ ಇಲ್ಲಿ ದೇವಸ್ಥಾನದ ಒಳಗಡೆನೇ ಕ್ಲಬ್ಬು. ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅವೆಲ್ಲ ಏನು ಹೇಳೋಕ್ಕಾಗಲ್ಲ. ಬರೀ ಕಲ್ಚರಲ್ ಡಿಫ್ರೆನ್ಸು ಅಷ್ಟೇ. ದೇವರು ನೀವಲ್ಲಿ ನೋಡ್ತಾ ಇರೋ ಅಂತ ಕಲ್ಲು, ಒಂದೊಂದು ಕಲ್ಲು 300 ಟನ್ನು. 10,000 ವರ್ಷಗಳ ಹಿಂದೆ ಒಂದೊಂದು ಕಲ್ಲನ್ನ ತಗೊಂಬರೋ ಅಷ್ಟೊತ್ತಿಗೂ ಆಕಾಶ ಭೂಮಿ ಒಂದಾಗ್ಬಿಡ್ತದೆ. ಇವತ್ತಿಗೂ ಕಷ್ಟ ಇಷ್ಟೊಂದು ವೆಯ್ಟ್ ಇರೋ ಅಂತ ಕಲ್ಲು ತಗೊಂಬಂದು ಈ ತುದಿಲ್ ನಿಲ್ಸಕ್ಕೆ. ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಅಪ್ಪಿ ತಪ್ಪಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದು ಏನಾದ್ರು ಸ್ಪೆಷಲ್ ಆಗಿರೋ ವಿಡಿಯೋ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ ಬಾಯ್ ಬಾಯ್ ಫ್ರಮ್ ಇಡೀ ಮಿಡಲ್ ಈಸ್ಟಲ್ಲಿ ಡೆಸರ್ಟ್ ಇಲ್ಲದೆ ಇರೋಂಥ ಏಕೈಕ ದೇಶ ಲೆಬನಾನ್. ಟೇಕ್ ಕೇರ್.